ರಿಪೋರ್ಟ್ ಹೇಳಿದೆ. ಪೆನ್ ಡ್ರೈವ್ ಶೂರನ ಪತ್ತೆಗೆ ರಚನೆಯಾಗಿದ್ದ ಎಸ್ಐಟಿ. ಪ್ರಜ್ವಲ್ ವಿರುದ್ಧ ಸಾಲು ಸಾಲು ದೂರು ದಾಖಲು. ವಿದೇಶಕ್ಕೆ ಪರಾರಿಯಾಗಿದ್ದ ಪ್ರಜ್ವಲ್ನನ್ನ ಪತ್ತೆ ಹಚ್ಚಿ ಸೆರೆ ಹಿಡಿಯೋಕೆ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ರಚನೆಯಾಗಿತ್ತು. ಪ್ರಜ್ವಲ್ ಪತ್ತೆಗೆ ಎಸ್ಐಟಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ ತನಿಖೆಗೆ ಏಪ್ರಿಲ್ 27ರಂದು ಎಸ್ಐಟಿ ಟೀಮ್ ಅನ್ನ ರಚನೆ ಮಾಡಲಾಯಿತು. ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿಯನ್ನ ರಚಿಸಲಾಯಿತು. ಏಪ್ರಿಲ್ 28ರಂದು ಹೊಳೆನರಸೀಪುರ ಕೇಸ್ ಪಡೆದು ಎಸ್ಐಟಿ ತನಿಖೆ ಆರಂಭಿಸಿತು. ಬಳಿಕ ಏಪ್ರಿಲ್ 30ರಂದು ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ನೋಟಿಸ್ ನೀಡಿತು. ಬಳಿಕ ಮೇ 1ರಂದು 1 ವಾರ ಕಾಲಾವಕಾಶ ಕೋರಿ ಪ್ರಜ್ವಲ್ ರೇವಣ್ಣ ಎಸ್ಐಟಿಗೆ ಮನವಿ ಮಾಡಿದ್ದ. ಇನ್ನು ಪೆನ್ ಡ್ರೈವ್ ಶೂರ ಪ್ರಜ್ವಲ್ ವಿರುದ್ಧ ದಾಖಲಾದ ದೂರುಗಳ ವಿವರವನ್ನ ನೋಡೋದಾದ್ರೆ, ಕೇಸ್ ನಂಬರ್ 1 ಪ್ರಜ್ವಲ್ ವಿರುದ್ಧ ಹೊಳೆನರಸೀಪುರದಲ್ಲಿ ಮೊದಲ ಕೇಸ್ ದಾಖಲಾಗಿತ್ತು. ಐಪಿಸಿ ಸೆಕ್ಷನ್ 354A, 354D, 506, 509 ಅಡಿ ಕೇಸ್ ದಾಖಲಾಗಿದ್ದು, ಏಪ್ರಿಲ್ 29ರಂದು ಸಂತ್ರಸ್ತೆಯನ್ನ ವಿಚಾರಣೆ ನಡೆಸಿ ಕೋರ್ಟ್ನಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಲಾಗಿದೆ. ಕೇಸ್ ನಂಬರ್ 2 ಇನ್ನು ಪೆನ್ ಡ್ರೈವ್ ಶೂರನ ವಿರುದ್ಧ ಸಿಐಡಿಯಲ್ಲಿ 2ನೇ ದೂರು ದಾಖಲಾಗಿತ್ತು. ಮೇ 1ರಂದು ಜೆಡಿಎಸ್ ಕಾರ್ಯಕರ್ತೆ ದೂರು ಸಲ್ಲಿಸಿದ್ರು. ಐಪಿಸಿ ಸೆಕ್ಷನ್ 376(2), 354A(1), 354B, C ಮತ್ತು ಐಟಿ ಆಕ್ಟ್ ನಡಿ ಕೇಸ್ ದಾಖಲಾಗಿದೆ. ಕೇಸ್ ನಂಬರ್ 3 ಇನ್ನು ಬೆಂಗಳೂರು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸೈಬರ್ ಕ್ರೈಮ್ ವಿಭಾಗದಲ್ಲಿ 3ನೇ ದೂರು ದಾಖಲಾಗಿದೆ. ಐಪಿಸಿ ಸೆಕ್ಷನ್ 376(2)(N), 376(2)(K), 354A, 354B, 354C ಮತ್ತು 506 ಅಡಿ ದೂರು ದಾಖಲಾಗಿವೆ. ಪ್ರಜ್ವಲ್ ಪತ್ತೆಗೆ ಎಸ್ಐಟಿ ರಚಿಸಿದ್ದು ಆಯ್ತು, ಪ್ರಜ್ವಲ್ ಬಂಧನವೂ ಆಯ್ತು. ಇದೀಗ ಪ್ರಜ್ವಲ್ನನ್ನ ಎಸ್ಐಟಿ ಅಧಿಕಾರಿಗಳು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ ಎನ್ಡಿಎಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.